ಹಾಯ್, ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಯಾರಾದರೂ ಹೊಸದಾಗಿ ಕತೆಗಳನ್ನು ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಕತೆಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಕವಲುದಾರಿ ಕಥೆಯ ಮುಂದುವರೆದ ಸಂಚಿಕೆ. ಭೂಮಿ ಕೊಡಗಳನ್ನು ಹಿಡಿದುಕೊಂಡು ಬಾವಿಯ ಬಳಿ ಹೋಗಿದ್ದನ್ನು ನೋಡಿದ ಕರ್ಣ ಅವಳ ಹಿಂದೆಯೇ ಹೋದನು. ಅವಳು ಬಾವಿಯಿಂದ ನೀರು ಸೇದುತ್ತಿರುವುದನ್ನು ನೋಡಿದವನು ಅನತಿ ದೂರದಲ್ಲಿಯೇ ನಿಂತನು. ಭೂಮಿ ಸಹ ಕರ್ಣನನ್ನು ನೋಡಿದವಳು ಅವನೆಡೆಗೆ ಮುಗುಳು ನಕ್ಕು ನೀರು ಸೇದುವಲ್ಲಿ ನಿರತಳಾದಳು. 2 ಕೊಡಗಳನ್ನು ನೀರು ಸೇದಿ ಅಲ್ಲಿಯೇ ಒಂದು ಕಟ್ಟೆ ಮೇಲೆ ಇರಿಸಿ ಕರ್ಣ ಈಗಲಾದರೂ ಮಾತನಾಡಿಸುತ್ತಾನಾ ಎಂದು ಹಾಗೇ ನಿಂತಳು. ಆದರೆ ಅವನು ಮಾತ್ರ ಭೂಮಿಯ ಜೊತೆ ಮಾತನಾಡದೆ ಅಲ್ಲಿಯೇ ಇದ್ದ ಒಂದು ಕಟ್ಟಡದ ಮೇಲೆ ಕುಳಿತನು. ಇದೇನಾಗಿದೆ ಇವನಿಗೆ? ನನ್ನನ್ನು ಮಾತನಾಡಿಸುತ್ತಾನೆ ಎಂದುಕೊಂಡರೆ ಹೀಗೆ ಮೌನವಾಗಿ ಮುಖ ಊದಿಸಿಕೊಂಡು ಹೋಗಿ ಕುಳಿತುಕೊಂಡಿದ್ದಾನಲ್ಲ ಎಂದು ಯೋಚಿಸಿದವಳಿಗೆ ತಾನು ಮದುವೆಯಾಗುತ್ತಿರುವ ವಿಚಾರ ಗೊತ್ತಾಗಿದೆ. ಅದಕ್ಕೆ ಹಾಗೆ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾನೆ. ಈಗ ನನ್ನ ಬೈಯುತ್ತಾನೆ ಎಂದು ತಿಳಿದವಳು ಅವಳೇ ಅವನ ಬಳಿಗೆ ಹೋಗಿ ಅವನ ಪಕ್ಕ ಇದ್ದ ಜಾಗದಲ್ಲಿ ಕುಳಿತಳು. ಭೂಮಿ ಹೋಗಿ ಕುಳಿತು 2 ನಿಮಿಷವಾದರೂ ಅವಳೆಡೆಗೆ ತಿರುಗಿ ಮಾತನಾಡದಿರುವುದನ್ನು ನೋಡಿ, ಯಾಕೋ ಕರ್ಣ, ಏನಾಯಿತು? ಯಾಕೆ ನನ್ನನ್ನು ಮಾತನಾಡಿಸದೆ ಹಾಗೆ ಕುಳಿತಿದ್ದೀಯಾ ಎಂದಳು. ಏನಿಲ್ಲ ಭೂಮಿ, ಸುಮ್ಮನೆ ಹಾಗೆ ಕುಳಿತೆ ಎಂದನು. ಆದರೂ ಅವನ ಮಾತಿನ ಮೇಲೆ ನಂಬಿಕೆ ಇಲ್ಲ ಇವಳಿಗೆ. ಪುನಃ ಅವನು ಮೌನವಾಗಿರುವುದನ್ನು ನೋಡಿ, ಕರ್ಣ, ಮುಂದಿನ ವಾರವೇ ನನಗೆ ಮದುವೆ ಎಂದಳು. ಗೊತ್ತು ಭೂಮಿ ಎಂದನು. ಗೊತ್ತಿದ್ರೂ ಯಾಕೆ ಏನು ಮಾತನಾಡುತ್ತಿಲ್ಲ, ಸುಮ್ಮನೆ ಕೂತಿದ್ದೀಯಲ್ಲ ಎಂದರೆ, ನಿನ್ನ ಮದುವೆ ನಿನ್ನ ಇಷ್ಟ, ಮಾತನಾಡಲು ನಮಗೆ ಏನು ಹಕ್ಕು ಇದೆ ಎಂದನು. ಅವನ ಮಾತಿನಲ್ಲಿಯೇ ಅವನು ಬೇಸರವಾಗಿದ್ದಾನೆ ಎಂದು ಗುರುತಿಸಿದವಳು, ಕರ್ಣ, ಅಪ್ಪಯ್ಯನ ಕಾಯಿಲೆಯ ಬಗ್ಗೆ ಈಗಾಗಲೇ ನಿನಗೆ ತಿಳಿದಿರಬೇಕು. ಅವರಿಗೋಸ್ಕರ ನಾನು ಈ ಮದುವೆಯನ್ನು ಆಗುವುದು ಅನಿವಾರ್ಯವಾಗಿದೆ. ಆಗು ಭೂಮಿ, ನಿನ್ನನ್ನು ಮದುವೆಯಾಗಬೇಡ ಎಂದು ಹೇಳಿದವರು ಯಾರು ಎಂದು ನೇರ ನೋಟದಲ್ಲಿಯೇ ಹೇಳಿದನು. ಕರ್ಣ, ನಾನು ಮುಂದೆ ಓದದೆ ಮದುವೆಯಾಗುತ್ತಿರುವುದಕ್ಕೆ ನಿನಗೆ ನನ್ನ ಮೇಲೆ ಕೋಪ ಇದೆ ಎಂದು ಗೊತ್ತು. ಆ ಕೋಪವನ್ನು ನನ್ನ ಮೇಲೆ ತೋರಿಸದೆ ಯಾಕೆ ಸುಮ್ಮನಿದ್ದೀಯಾ ಎಂದು ನನಗೆ ಮಾತ್ರ ಗೊತ್ತಿಲ್ಲ. ಆದರೆ ಒಂದನ್ನು ಅರ್ಥ ಮಾಡಿಕೊ, ನನ್ನಂಥ ಹೆಣ್ಣು ಮಕ್ಕಳಿಗೆ ಜೀವನದ ಕನಸು ಕಾಣಲು ಯೋಗ್ಯತೆ ಇಲ್ಲ. ನನ್ನ ಜೀವನ ಈಗಾಗಲೇ ಸೂತ್ರ ಹರಿದ ಗಾಳಿಪಟದಂತೆ ಆಗಿದೆ. ಬಿರುಗಾಳಿ ಬಂದು ಅದನ್ನು ಎಲ್ಲೆಲ್ಲಿ ಕೊಂಡೊಯ್ಯುತ್ತದೆಯೋ ಹಾಗೆಯೇ ನಾನು ಕೂಡ ಹೋಗುತ್ತಲೇ ಇದ್ದೇನೆ. ಹಾಗಂತ ಜೀವನಕ್ಕೆ ಹೆದರಿ ಬೆನ್ನು ಹಾಕಿ ಸೋತು ಈ ನಿರ್ಧಾರಕ್ಕೆ ಬಂದಿಲ್ಲ ಕರ್ಣ. ತುಂಬ ಯೋಚಿಸಿ ನನ್ನ ಮಗಳಿಗೋಸ್ಕರ, ನನ್ನ ಅಪ್ಪಯ್ಯನಿಗೋಸ್ಕರ ಈ ನಿರ್ಧಾರ ಮಾಡಿದ್ದೇನೆ ಎಂದು ಹೇಳಿದವಳಿಗೆ ಕರ್ಣನ ಭುಜದ ಮೇಲೆ ಒರಗಿ ಅಳಬೇಕು ಎನಿಸತೊಡಗಿತು. ಆದರೆ ಅಲ್ಲಿ ಜನರು ಓಡಾಡುತ್ತಿದ್ದರಿಂದ ತನ್ನ ದುಃಖವನ್ನು ಹಾಗೇ ತಡೆದು ಸುಮ್ಮನಾದಳು. ಸರಿ ಭೂಮಿ, ನನಗೆ ಸಮಯವಾಗುತ್ತಿದೆ, ನೀನು ಹೊರಡು ಎಂದು ಮೇಲೆದ್ದವನನ್ನು ತಡೆದವಳು, ಕರ್ಣ, ಮದುವೆಗೆ ಬರ್ತೀಯಾ ಅಲ್ವಾ ಎಂದಳು. ಖಂಡಿತ ಭೂಮಿ, ನನ್ನ ಗೆಳತಿಯ ಮದುವೆಗೆ ಬರಲಿಲ್ಲ ಅಂದರೆ ಆಗುತ್ತದಾ? ನಿನ್ನ ಮದುವೆಯನ್ನು ಮುಗಿಸಿಕೊಂಡೇ ನಾನು ಹಾಸ್ಟೆಲ್ಲಿಗೆ ಹೋಗುವುದು ಎಂದವನು 2 ಹೆಜ್ಜೆ ಮುಂದೆ ಹೋಗಿ ಏನೋ ನೆನೆದು ಪುನಃ ಹಿಂದೆ ಬಂದು, ಭೂಮಿ, ನಿನ್ನ ಸರ್ಟಿಫಿಕೇಟ್ಗಳನ್ನು ನನಗೆ ಕೊಟ್ಟಿರುತ್ತೀಯಾ ಎಂದನು. ನನ್ನ ಸರ್ಟಿಫಿಕೇಟ್ ಇಟ್ಕೊಂಡು ಏನು ಮಾಡ್ತೀಯಾ ಕರ್ಣ ಎಂದಳು. ಯಾಕೆ ಏನು ಅಂತ ಕೇಳಬೇಡ, ನನ್ನ ಮೇಲೆ ನಂಬಿಕೆ ಇದ್ದರೆ ಕೊಡು, ಇಲ್ದಿದ್ರೆ ಬೇಡ ಎಂದನು. ನಾಳೆ ಮನೆಯ ಬಳಿ ಬಾ, ಕೊಡ್ತೀನಿ ಎಂದವಳು ಕೊಡಗಳನ್ನು ತೆಗೆದುಕೊಂಡು ಮನೆ ಕಡೆ ಹೊರಟಿದ್ದಳು. ಭೂಮಿ ಆಡಿದ ಒಂದೊಂದು ಮಾತು ನೆನೆದವನಿಗೆ ಅವಳು ಒಳಗೊಳಗೆ ಎಷ್ಟು ನೋವು ತಿನ್ನುತ್ತಿದ್ದಾಳೆ ಎಂದು ಅರಿವಾಗಿತ್ತು. ಅವಳೊಬ್ಬಳಿಗೆ ಯಾಕೆ ಈ ಕಷ್ಟ? ಈ ಸಮಾಜ ಯಾಕೆ ಅವಳನ್ನು ನೆಮ್ಮದಿಯಾಗಿರಲು ಬಿಡುತ್ತಿಲ್ಲ? ಆ ಶಿವನನ್ನು ಮದುವೆಯಾದರೆ ಭೂಮಿ ಮುಂದಿನ ಜೀವನದಲ್ಲಿ ನಿಜವಾಗಿಯೂ ಸಂತೋಷವಾಗಿರುತ್ತಾಳ? ಅವನಿಂದ ಅವಳಿಗೆ ಒಳ್ಳೆಯ ಜೀವನ ಸಿಗುತ್ತಾ ಎಂದು ಯೋಚಿಸಿದವನಿಗೆ ಉತ್ತರ ಸಿಗಲೇ ಇಲ್ಲ. ಭೂಮಿಯ ಮದುವೆಯನ್ನು ಸರಳವಾಗಿ ಎಲ್ಲವನ್ನ ದೇವಸ್ಥಾನದಲ್ಲಿಯೇ ಮಾಡಬೇಕು ಎಂದು ಎಲ್ಲರೂ ನಿರ್ಧಾರ ಮಾಡಿದ್ದರು. ಪದ್ದಣ್ಣನನ್ನು ಜಿಲ್ಲಾಸ್ಪತ್ರೆಗೆ ಕರೆದುಕೊಂಡು ಹೋಗಿ ಬಂದಾಗಿನಿಂದ ಅವರ ಕೆಮ್ಮು ಕೂಡ ಸ್ವಲ್ಪ ಕಡಿಮೆಯಾಗಿತ್ತು. ಅಲ್ಲದೆ ಪದ್ದಣ್ಣನ ಆರೋಗ್ಯ ಸ್ವಲ್ಪ ಚೇತರಿಸಿದ ಹಾಗೆ ಕಾಣುತ್ತಿತ್ತು. ಎಲ್ಲ ಕಡೆ ಲವಲವಿಕೆಯಿಂದ ಓಡಾಡತೊಡಗಿದರು. ಭೂಮಿಯೇ ಖುದ್ದಾಗಿ ಹೋಗಿ ಸಾವಿತ್ರಿ ಅವರನ್ನು ಮದುವೆಗೆ ಕರೆದು ತನ್ನ ಮಗಳನ್ನು ಮನೆಗೆ ಕರೆದುಕೊಂಡು ಬಂದಿದ್ದಳು. ಭೂಮಿ ಈ ಮದುವೆಗೆ ಒಪ್ಪಿದಾಗಿನಿಂದ ಕಲಾವತಿ ಅವಳನ್ನು ಬೈಯುತ್ತಿರಲಿಲ್ಲ, ಗದರುತ್ತಿರಲಿಲ್ಲ. ಅವಳ ಮೇಲೆ ತುಂಬ ಅಕ್ಕರೆ ಇರುವ ರೀತಿ ನಡೆದುಕೊಳ್ಳುತ್ತಿದ್ದಳು.
ಅವಳ ಕೈಯಿಂದ ಹೆಚ್ಚಿಗೆ ಕೆಲಸ ಕೂಡ ಮಾಡಿಸುತ್ತಿರಲಿಲ್ಲ. ಭೂಮಿಯಲ್ಲಿ ಖುದ್ದಾಗಿ ಪಟ್ಟಣಕ್ಕೆ ಕರೆದುಕೊಂಡು ಹೋಗಿ 2 ಹೊಸ ಸೀರೆಗಳನ್ನು ಸಹ ಕೊಡಿಸಿದ್ದಳು. ಒಟ್ಟಿನಲ್ಲಿ ಭೂಮಿ ಈಗ ಜೀವವಿರುವ ಗೊಂಬೆ ಅಷ್ಟೆ. ಕಲಾವತಿ ಯಾವುದನ್ನೇ ಕೊಡಿಸಿದರೂ ಅವಳು ಏನೂ ಹೇಳಿದರೂ ಸುಮ್ಮನೆ ತಲೆ ಆಡಿಸುತ್ತಿದ್ದಳು ಅಷ್ಟೆ. ಬೆಳಗಾದರೆ ಭೂಮಿಯು ಹಸೆಮಣೆ ಏರಬೇಕಿತ್ತು. ಕಲಾವತಿ ಭೂಮಿಯ ಮದುವೆ ಎನ್ನುವುದಕ್ಕಿಂತ ತಮ್ಮನ ಮದುವೆ ಎಂಬ ಸಂಭ್ರಮದಲ್ಲಿ ಇಬ್ಬರಿಗೂ ಒಂದೇ ಮನೆಯಲ್ಲಿ ಶಾಸ್ತ್ರ ಮಾಡುತ್ತಿದ್ದಳು. ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ, ಅದು ಇದು ಎಂದು ಸಂಜೆಯ ವೇಳೆಗೆ ಆಗಲೇ ಭೂಮಿಗೆ ತಲೆನೋವು ಶುರುವಾಗಿತ್ತು. ಅಡಿಗೆ ಮನೆಯಲ್ಲಿ ಎಂದೋ ತಲೆನೋವಿನ ಮಾತ್ರೆ ಇಟ್ಟಿದ್ದನ್ನು ನೆನೆದು ಅಡಿಗೆ ಮನೆಯೆಡೆಗೆ ನಡೆದಿದ್ದಳು. ಎಲ್ಲರೂ ಹೊರಗಿರುವುದನ್ನು ನೋಡಿದ ಶಿವ ಶಬ್ದ ಮಾಡದ ಹಾಗೆ ಭೂಮಿಯ ಹಿಂದೆ ನಡೆದಿದ್ದನು. ಅವಳು ಡಬ್ಬಿಗಳಲ್ಲಿ ಮಾತ್ರೆಯನ್ನು ಹುಡುಕುತ್ತಿರುವಾಗಲೇ ಹಿಂದೆಯಿಂದ ಅವಳನ್ನು ತಬ್ಬಿದನು. ಹಿಂದೆಯಿಂದ ಯಾರೋ ಬಂದು ಹಿಡಿದ ಅನುಭವ ಆಗುತ್ತಿದ್ದ ಹಾಗೆ ಆ ಎಂದು ಕೂಗಿಕೊಂಡು ಅವನೆಡೆಗೆ ತಿರುಗಿ ಒಡನೆ ಅವನನ್ನು ಹಿಂದೆ ದೂಡಿಬಿಟ್ಟಳು. ಅವಳು ದೂಡಿದ ರಭಸಕ್ಕೆ ಶಿವನ ತಲೆ ಗೋಡೆಗೆ ಬಡಿದಿತ್ತು. ಅವನ ತಲೆ ಗೋಡೆಗೆ ಬಡಿದಿದ್ದಕ್ಕೆ ಹೆದರಿ ಭೂಮಿ ನಿಂತಿದ್ದರೆ, ಯೋನೇ ಬಂದಿರೋದು ನಿಂಗೆ, ನಾಳೆ ನಿಂಗೆ ತಾಳಿ ಕಟ್ಟಿ ನಿನ್ನ ಗಂಡ ಆಗೋನನ್ನೇ ನೂಗ್ತೀಯ ಎಂದು ಗದರುತ್ತಲೇ ಎದ್ದು ನಿಂತನು. ನೋಡು, ನಾಳೆ ತಾಳಿ ಕಟ್ತೀಯ, ಆದರೆ ಇನ್ನೂ ಕಟ್ಟಿಲ್ಲ. ಆಗಲೇ ಈ ರೀತಿ ನನ್ನ ಬಳಿಯೆಲ್ಲ ನಡೆದುಕೊಂಡರೆ ಸರಿ ಇರುವುದಿಲ್ಲ. ನನಗೆ ಇದೆಲ್ಲ ಇಷ್ಟವಾಗುವುದಿಲ್ಲ ಎಂದು ಜೋರು ಮಾಡಿ ಹೇಳಿದಳು. ನಾನೇನು ಪಕ್ಕದ ಮನೆ ಅವಳನ್ನ ತಬ್ಕೊಂಡ? ನಾಳೆ ನನ್ನ ಎಂಡ್ರು ಆಗೋಳನ್ನ ತಬ್ಕೊಂಡೆ, ಅದಕ್ಕೆ ಯಾಕೆ ಹಿಂಗಾಡ್ತೀಯ ಎಂದು ಅಸಮಾಧಾನದಲ್ಲಿಯೇ ಹೇಳಿದನು. ಇನ್ನು ಹೆಂಡತಿ ಆಗಿಲ್ಲ, ಅಲ್ಲಿಯ ತನಕ ದೂರ ಇರು ಎಂದು ಕೋಪದಲ್ಲಿ ಹೇಳಿದವಳು ಅಲ್ಲಿ ಡಬ್ಬಿಯಲ್ಲಿದ್ದ ಮಾತ್ರೆಯನ್ನು ತೆಗೆದುಕೊಂಡು ಹೊರ ಹೋಗಿದ್ದಳು. ಭೂಮಿ ಹೊರ ಹೋಗುತ್ತಿದ್ದ ಹಾಗೆ ಕೈ ಮುಷ್ಟಿ ಮಾಡಿದನು ಶಿವ. ಅಂದು ರಾತ್ರಿ ಭೂಮಿಗೆ ಶಾಸ್ತ್ರ ನಡೆಯುವಾಗಲೇ ವೀರಣ್ಣ ಅವರ ಜೊತೆ ಕರ್ಣ ಕೂಡ ಬಂದಿದ್ದನು. ಹಸೆಮಣೆಯ ಮೇಲೆ ಕುಳಿತು ಶಾಸ್ತ್ರ ಮಾಡಿಸಿಕೊಳ್ಳುತ್ತಿದ್ದ ಭೂಮಿಯ ಬಳಿಗೆ ಹೋದವನು, ಭೂಮಿ, ಸರ್ಟಿಫಿಕೇಟ್ ಕೇಳಿದ್ನಲ್ಲ, ಇವತ್ತೇ ಬೇಕು ಕೊಡು ಎಂದನು ಮೆಲುಧ್ವನಿಯಲ್ಲಿ. ಇದೇನು ಕರ್ಣ, ಈಗ ಕೇಳ್ತಿದ್ದೀಯಲ್ಲ, ಈಗ ಅಷ್ಟೊಂದು ಅರ್ಜೆಂಟ್ ಇದೆಯಾ? ಇನ್ನೊಂದು ದಿನ ಕೊಟ್ಟರೆ ಆಗಲ್ವಾ ಎಂದಳು. ಇಲ್ಲ ಭೂಮಿ, ಅದು ಇವತ್ತೇ ನನಗೆ ಬೇಕು. ನಾನು ನಾಡಿದ್ದು ಹಾಸ್ಟೆಲ್ಗೆ ಹೋಗ್ತಿದ್ದೀನಿ. ನಾಳೆ ನೀನು ಬ್ಯುಸಿಯಾಗಿರ್ತೀಯ. ಸರ್ಟಿಫಿಕೇಟ್ ನನಗೆ ಇವತ್ತೇ ಕೊಡು ಎಂದನು. ಭೂಮಿಯ ಜೊತೆ ಪಿಸುಧ್ವನಿಯಲ್ಲಿ ಮಾತನಾಡುತ್ತಿರುವ ಕರ್ಣನನ್ನು ನೋಡಿದ ಕಲಾವತಿಗೆ ಕೋಪ ಬಂದಿತು. ಆದರೂ ಅಲ್ಲಿ ಎಲ್ಲರೂ ಇರುವುದನ್ನು ನೋಡಿ ಹಾಗೆ ಸುಮ್ಮನಾದಳು. ಆದರೆ ವೀರಣ್ಣ ಹಾಗೂ ಪದ್ದಣ್ಣ ಇಬ್ಬರು ಸ್ನೇಹಿತರು ಏನೋ ಮಾತನಾಡಿಕೊಳ್ಳುತ್ತಿದ್ದಾರೆ ಎಂದು ಸಕಾರಾತ್ಮಕವಾಗಿ ಯೋಚಿಸಿ ಸುಮ್ಮನಾದರು. ಸರಿ, ಇದೆಲ್ಲ ಶಾಸ್ತ್ರ ಮುಗಿದ ಮೇಲೆ ನಾನೇ ತಂದು ಕೊಡ್ತೀನಿ, ಅಷ್ಟರ ತನಕ ನೀನು ಹೊರಗಿರು ಎಂದಳು. ಎಲ್ಲರ ಎದುರಿಗೆ ಕೊಟ್ಟರೆ 108 ಪ್ರಶ್ನೆ ಕೇಳುತ್ತಾರೆ ಎನ್ನುವ ಆಲೋಚನೆ ಅವಳದು. ಅವಳ ಮಾತಿಗೆ ಸರಿ ಎಂದು ಅಲ್ಲಿಂದ ಹೊರ ಬಂದಿದ್ದನು. ಏನಾದರೂ ಆಗಲಿ, ಇವತ್ತು ಅವಳ ಸರ್ಟಿಫಿಕೇಟ್ ತೆಗೆದುಕೊಳ್ಳಬೇಕು ಎನ್ನುವ ಹಠ ಅವನದು. ಅವನು ಆ ಸರ್ಟಿಫಿಕೇಟ್ ತೆಗೆದುಕೊಂಡು ಏನು ಮಾಡುತ್ತಾನೆ ಎನ್ನುವ ಅಂದಾಜು ಕೂಡ ಭೂಮಿಗೆ ಇರಲಿಲ್ಲ. ಎಲ್ಲರೂ ಊಟ ಮಾಡುತ್ತಿರುವಾಗ ಇದೇ ಸರಿಯಾದ ಸಮಯ ಎಂದು ತನ್ನ ಮಲಗುವ ಜಾಗದಲ್ಲಿ ಇದ್ದ ಸರ್ಟಿಫಿಕೇಟ್ಗಳನ್ನು ತೆಗೆದುಕೊಂಡು ಸೀರೆಯ ಸೆರಗಿಗೆ ಮುಚ್ಚಿಕೊಂಡವಳು ಕೊಟ್ಟಿಗೆಯ ಬಳಿ ಇದ್ದ ಹಿಂದಿನ ಬಾಗಿಲಿನಿಂದ ಹೊರಬಂದು ಬಳಸಿ ಮನೆಯ ಹಿಂದೆ ಬಂದು ಕರ್ಣನನ್ನು ಅಲ್ಲಿಯೇ ಒಂದು ಬದಿಗೆ ಕರೆದುಕೊಂಡು ಹೋಗಿದ್ದಳು. ಎಲ್ಲರೂ ಊಟ ಮಾಡುತ್ತಿದ್ದರೆ ಪದ್ದಣ್ಣ ತನ್ನ ಮಗಳು ಎಲ್ಲಿ ಹೋದಳು ಎಂದು ಕಣ್ಣು ಹಾಯಿಸಿದರು. ನನ್ನ ಮಗಳು ಊಟ ಮಾಡಿಲ್ಲ ಎಂದು ತಿಳಿದವರು ಮೊದಲು ಅವಳನ್ನು ಊಟ ಮಾಡು ಎಂದು ಹೇಳಬೇಕು ಎನ್ನುವ ತವಕ ಅವರಿಗೆ. ಕುಳಿತಲ್ಲಿಂದ ಎದ್ದು ಭೂಮಿ, ಅವ್ವ ಭೂಮಿ ಎಂದು ಕೂಗುತ್ತಲೇ ಇಡೀ ಮನೆಯೆಲ್ಲ ಹುಡುಕಿದರು. ಹಿಂದೆ ಕೊಟ್ಟಿಗೆ ಹಿತ್ತಲು ಮನೆಯ ಮುಂದೆ ಎಲ್ಲ ಕಡೆ ಹುಡುಕಿದರು. ಆದರೆ ಭೂಮಿ ಎಲ್ಲೂ ಕಾಣಲಿಲ್ಲ. ಆಗಲೇ ದೀಪ ಭೂಮಿ ಕಾಣದಿದ್ದಕ್ಕೆ ಅಳುವುದಕ್ಕೆ ಶುರು ಮಾಡಿದ್ದಳು. ಅದ್ಯಾಕಂಗೆ ಕೂಗ್ತಿದ್ದೀಯಾ? ಎಲ್ಲೋ ಇತ್ಲು ಕಡೆಗೆ ಹೋಗೋಳೆ, ಬತ್ತಾಳು ಸುಮ್ಕಿರು ಎಂದು ಪದ್ದಣ್ಣನಿಗೆ ಗದರಿದಳು ಕಲಾವತಿ. ಹಾಗೆ ಇತ್ಲು ಕಡೆಗೆ ಹೋಗೋದಾಗಿದ್ರೆ ಏಳ್ಬಿಟ್ಟು ಹೋಯ್ತಿದ್ಲು, ಅಲ್ಲೂ ಹೋಗಿಲ್ಲ, ಎಲ್ಲೋದ್ಲು, ನನಗೆ ಭಯ ಆಯ್ತೈತೆ ಎಂದು ಮನೆಯನ್ನು ಒಂದು ಸುತ್ತಲೂ ಹುಡುಕಿಕೊಂಡು ಬಂದರು. ಆದರೂ ಭೂಮಿಯ ಸುಳಿವಿರಲಿಲ್ಲ. ಅರ್ಧ ಗಂಟೆಯಾದರೂ ಭೂಮಿ ಬರದಿರುವುದನ್ನು ನೋಡಿದ ಕಲಾವತಿಗೂ ಕೂಡ ಭಯ ಆವರಿಸಿತು. ನಾಳೆ ಮದುವೆಯನ್ನು ಇಟ್ಟುಕೊಂಡು ಇಂದು ಎಲ್ಲಿ ಹೋದಳು ಇವಳು ಎನ್ನುವ ಯೋಚನೆ ಶುರುವಾಯಿತು. ಈ ಕತ್ತಲೆಯಲ್ಲಿ ಎಲ್ಲೋ ಬಿಟ್ಲು ಇವಳು, ಎಲ್ಲಾದರೂ ಹೋಗಬೇಕು ಅಂದರೆ ಏಳಿ ಹೋಗಬೇಕು ಅಂತ ಗೊತ್ತಾಗಕ್ಕಿಲ್ವಾ? ನಾವು ಎಲ್ಲಿ ಅಂತ ಹುಡುಕೋದು ಎಂದು ಅವಳನ್ನು ಬೈಯುತ್ತಲೇ ಮನೆಯೆಲ್ಲ ಇನ್ನೊಮ್ಮೆ ಹುಡುಕಿದಳು.
ಅಕ್ಕ, ನನಗೇನೋ ಭೂಮಿಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಎಲ್ಲೋ ಓಡೋಗ್ಬಿಟ್ಟವಳೆ ಅನ್ನಿಸ್ತಾ ಐತೆ. ಯಾಕೋ ಭಯ ಆಯ್ತೈತೆ ಎಂದನು ಶಿವ. ಹಂಗ್ಯಾಕಂತೀಯ ಶಿವ, ಏನೂ ಆಗಕ್ಕಿಲ್ಲ, ಸುಮ್ಕಿರು. ಅವಳು ಒಂದು ಕಿತ ಹೇಳಿದ ಮೇಲೆ ಹಾಗೆಲ್ಲ ಎಲ್ಲೂ ಹೋಗಕ್ಕಿಲ್ಲ. ಸುಮ್ಕಿರು, ಬಂದೇ ಬತ್ತಾಳೆ ಎಂದು ಸಮಾಧಾನ ಮಾಡಿದಳು ತಮ್ಮನಿಗೆ. ಅಷ್ಟರಲ್ಲಿ ಹೊರಗಿನಿಂದ ಬಂದ ಯಾರೋ ಒಬ್ಬರು, ಪದ್ದಣ್ಣ, ನಿನ್ನ ಮಗಳು ಆ ವೀರಣ್ಣನ ಮಗ ಕರ್ಣನ್ ಜೊತೆಯಾಗೆ ಓಡಿ ಹೊಂಟೋದ್ಲು, ನಾನೇ ನನ್ನ ಕಣ್ಣಾರೆ ನೋಡಿದೆ ಎಂದು ಹೇಳುತ್ತಿದ್ದ ಹಾಗೆ ಪದ್ದಣ್ಣನಿಗೆ ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದ ಹಾಗೆ ಆಗಿತ್ತು. ವಿಷಯ ತಿಳಿಯುತ್ತಲೇ ಕಲಾವತಿಗೂ ಕೂಡ ಸಿಡಿಲೆರಗಿದಂತಾಯಿತು. ಇನ್ನು ಅಲ್ಲೇ ನಿಂತಿದ್ದ ಶಿವನಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲವಲ್ಲ ಎಂದು ಹಲ್ಲು ಕಟಕಟಿಸುತ್ತಾ ನಿಂತನು. ಅದೇನು ಮಾತಾಡ್ತೀಯ ನೀನು? ನಮ್ಮ ಭೂಮಿ ಎಂಥವಳು ಅಂತ ನಮಗೆ ಗೊತ್ತು, ಅವಳು ಹಾಗೆಲ್ಲ ಹೋಗಾಕಿಲ್ಲ ಎಂದು ಕಲಾವತಿಯೇ ಮೊದಲಾಗಿ ಹೇಳಿದಳು. ನಾನಾಕೆ ಸುಳ್ಳು ಹೇಳಲಿ? ಇಬ್ಬರೂ ಪ್ಯಾಟೆ ದಾರಿಲಿ ಅರ್ಧ ಗಂಟೆ ಮುಂಚೆ ಹೋಗಿದ್ನ ನಾನೇ ನನ್ನ ಕಣ್ಣಾರೆ ನೋಡಿದೆ ಎಂದನು ಅಲ್ಲಿಗೆ ಬಂದವನು. ಇದೇನು ಮಾತಾಡ್ತಿದೀಯ ನೀನು? ನಮ್ಮ ಭೂಮಿ ಎಂಥವಳು ಅಂತ ನಮಗೆ ಗೊತ್ತು, ಅವಳು ಹಾಗೆಲ್ಲ ಹೋಗಾಕಿಲ್ಲ ಎಂದು ಕಲಾವತಿಯೇ ಮೊದಲಾಗಿ ಹೇಳಿದಳು. ಭೂಮಿ ಕಲಾವತಿಗೆ ಸವತಿಯ ಮಗಳೇ ಇರಬಹುದು, ಅವಳನ್ನು ಪ್ರೀತಿಯಿಂದ ನೋಡಿಕೊಳ್ಳದೆ ಇರಬಹುದು. ಹಾಗಂತ ಅವಳ ವ್ಯಕ್ತಿತ್ವ ಏನು ಎಂದು ಚೆನ್ನಾಗಿ ತಿಳಿದಿದ್ದಾಳೆ. ಅವಳು ಈ ರೀತಿಯ ಕೆಲಸ ಮಾಡಿದ್ದಾಳೆ ಎಂದರೆ ಅವರಿಗೆ ನಂಬಲಾಗಲಿಲ್ಲ. ನಾನ್ಯಾಕೆ ಸುಳ್ಳು ಹೇಳಲಿ? ಇಬ್ಬರೂ ಪ್ಯಾಟೆ ದಾರಿಯಲ್ಲಿ ಅರ್ಧ ಗಂಟೆ ಮುಂಚೆ ಹೋಗಿದ್ನ ನಾನೇ ನನ್ನ ಕಣ್ಣಾರೆ ನೋಡಿದೆ ಎಂದನು ಅಲ್ಲಿಗೆ ಬಂದವನು. ಯೋನ್ ಮಾತಾಡ್ತಿದ್ದೀಯಾ ಅಂತ ಖಬರೈತೇನ್ಲ ನಿಂಗೆ? ಯಾರ ಬಗ್ಗೆ ಯೋನ್ ಹೇಳ್ತಿದ್ದೀಯಾ? ಅವಳು ನನ್ನ ಮಗಳು ಭೂಮಿ, ಹಾಗೆಲ್ಲ ಮಾಡೋಕ್ಕಿಲ್ಲ. ನೀನೇ ಎಲ್ಲೋ ತಪ್ಪಾಗಿ ತಿಳಿದಿದ್ದೀಯ. ನನ್ನ ಮಗಳು ಇಲ್ಲೇ ಎಲ್ಲೋ ಹೋಗವಳೆ, ಬರ್ತಾಳೆ ಎಂದರು. ಎಷ್ಟೇ ಆದರೂ ಚಿಕ್ಕ ವಯಸ್ಸಿನಿಂದಲೂ ಜೀವ ಎಂದು ತಿಳಿದು ಬೆಳೆಸಿದವರು. ಸದ್ಗುಣ ಸಂಪನ್ನೆಯವಳು. ಯಾರು ಬೇಕಾದರೂ ತಪ್ಪು ಮಾಡಬಹುದು, ಆದರೆ ಅವಳು ತಪ್ಪು ಮಾಡುವುದಿಲ್ಲ ಎನ್ನುವ ಅಗಾಧ ನಂಬಿಕೆ ಅವರಿಗೆ. ಅಲ್ಲಿ ಬಂದವರ ಮಾತು ಕೇಳಿ ಕೋಪ ತಾರಕಕ್ಕೇರಿ ಒಡನೆ ಕೂಗಾಡಿದರು ಪದ್ದಣ್ಣ. ಪದ್ದಣ್ಣ, ನಿಂಗೆ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂದರೆ ಈಗಲೇ ವೀರಣ್ಣನ ಮನೆ ತವ ಹೋಗಿ ನೋಡು. ಅಲ್ಲಿ ಆ ಕಾರಣ ಇದ್ದರೆ ನನ್ನ ಮಾತು ಸುಳ್ಳು ಅಂತ ನಾನೇ ಒಪ್ಕೋತೀನಿ ಎಂದನು. ಅವನ ಮಾತು ಕೇಳಿ ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ಪದ್ದಣ್ಣ ಒಡನೆ ವೀರಣ್ಣ ಅವರ ಮನೆಯ ಬಳಿ ಬಂದಿದ್ದರು. ಅವರ ಹಿಂದೆ ಕಲಾವತಿ, ಶಿವ, ವಿಷಯ ಹೇಳಿದವರು ಎಲ್ಲರೂ ಬಂದಿದ್ದರು. ಅಲ್ಲದೆ ದೀಪ ಅಲ್ಲಿಯೇ ಇದ್ದಿದ್ದರಿಂದ ಮಗುವನ್ನು ಸಹ ಕರೆದುಕೊಂಡು ಬಂದಿದ್ದಳು ಕಲಾವತಿ. ವೀರಣ್ಣ, ವೀರಣ್ಣ ಎಂದು ಕೂಗುತ್ತಲೇ ಮನೆಯ ಮುಂದೆ ಬಂದ ಪದ್ದಣ್ಣನ ನೋಡಿ ಆಶ್ಚರ್ಯವಾದವರು, ಇದೇನು ಪದ್ದಣ್ಣ, ಹೀಗೆ ಕೂಗಿಕೊಂಡು ಬರ್ತಿದ್ದೀಯಾ, ಏನಾಯಿತು ಎಂದರು ವೀರಣ್ಣ. ಅದು ನಿನ್ನ ಮಗ ಕರ್ಣ ಮನೆಯಲ್ಲಿದ್ದಾನಾ ಎಂದು ಪದ್ದಣ್ಣ ಕೇಳುತ್ತಿದ್ದ ಹಾಗೆ, ನಿಮ್ಮ ಮನೆಯ ಬಳಿಯೇ ಇದ್ದನಲ್ಲ ಪದ್ದಣ್ಣ, ನಾನು ಬಾ ಮನೆಗೆ ಹೋಗೋಣ ಅಂದರೆ ನೀನು ಹೋಗು ಅಪ್ಪ, ನಾನು ಆಮೇಲೆ ಬರ್ತೀನಿ ಎಂದನು. ಅದಕ್ಕೆ ನಾನು ಅಲ್ಲೇ ಇದ್ದು ಬರಲಿ ಎಂದು ಬಂದೆ ಎಂದು ಪದ್ದಣ್ಣ ಹೇಳಿದ ತಕ್ಷಣ, ನಾನು ಹೇಳಲಿಲ್ವ ಪದ್ದಣ್ಣ, ನಿನ್ನ ಮಗಳು ಕರ್ಣ ಇಬ್ಬರು ಓಡಿ ಹೋಗವ್ರೆ ಎಂದನು. ವೀರಣ್ಣನಿಗಂತೂ ಅವರ ಮಾತು ಕೇಳಿ ನಿಂತ ನೆಲವೇ ಕುಸಿದಂತಾಯಿತು. ಏನು ಮಾತಾಡ್ತಿದ್ದೀಯ ನೀನು? ಭೂಮಿ ಕರ್ಣ ಓಡಿ ಹೋಗಿದ್ದಾರಾ? ಹಾಗಂದ್ರೆ ಏನು? ಭೂಮಿಗೆ ನಾಳೆ ಮದುವೆ ಅಲ್ಲದೆ ಕರ್ಣ ಇನ್ನು ಚಿಕ್ಕವನು, ಈಗ ತಾನೇ ಡಿಗ್ರಿಗೆ ಹೋಗಬೇಕಾಗಿರುವವನು. ಅವರು ಇಬ್ಬರೂ ಓಡಿ ಹೋಗಿದ್ದಾರೆ ಎಂದರೆ ಹೇಗೆ ತಾನೇ ನಂಬುತ್ತಾರೆ ವೀರಣ್ಣ? ನಾನು ಹೇಳ್ತಿರೋದು ದಿಟ ವೀರಣ್ಣ. ಈಗ ಅರ್ಧ ಗಂಟೆ ಮುಂಚೆ ನಿನ್ನ ಮಗ ಕರ್ಣ, ಪದ್ದಣ್ಣನ ಮಗಳು ಭೂಮಿ ಇಬ್ಬರೂ ಪ್ಯಾಟೆ ದಾರಿಲಿ ಓಡಿದ್ನ ನಾನೇ ನನ್ನ ಕಣ್ಣಾರೆ ನೋಡಿದೆ ಎಂದನು. ಅವನ ಮಾತು ಕೇಳಿದ ವೀರಣ್ಣನಿಗೆ ಮಾತನಾಡಲು ಬಾಯಿಯೇ ಹೊರಡಲಿಲ್ಲ. ಹಾಗೆ ಮೂಕರಂತೆ ಕಲ್ಲಾಗಿ ನಿಂತು ಬಿಟ್ಟರು. ಆದರೆ ಇದೆಲ್ಲವನ್ನು ಅಲ್ಲಿಯೇ ಕೇಳುತ್ತಾ ನಿಂತಿದ್ದ ಅಂಜನಾ ಅವರಿಗೆ ಮಾತ್ರ ಕೋಪ ತಾರಕಕ್ಕೇರಿತು. ಅಯ್ಯೋ ಅಯ್ಯೋ, ಹಿಂಗೆ ಯೋನಾರ ಆಯ್ತದೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೆ ನನ್ನ ಮಗನಿಗೆ ಅವಳಿಂದ ದೂರ ಇರು ಅಂತ ಮೊದಲಿಂದಾನೂ ಎಚ್ಚರಿಕೆ ಕೊಡ್ತಲೇ ಬಂದೆ. ಆದರೆ ಅವನು ನನ್ನ ಮಾತನ್ನ ಕೇಳದೆ ನಮ್ಮ ಮನೆ ಮಾನ ಮರ್ವಾದಿಯನ್ನು ಹರಾಜು ಹಾಕಿ ಹೊಂಟೋಗವನೆ. ಇಲ್ಲ, ಇದ್ರಾಗೆ ನನ್ನ ಮಗಂದು ಏನೂ ತೆಪ್ಪಿಲ್ಲ. ಎಲ್ಲ ಆ ಸುಪ್ನಾತಿ ಭೂಮಿ ಮಾಡಿರೋದು. ಕಾಲೇಜು ನೆಪದಲ್ಲಿ 2 ವರ್ಷ ನನ್ನ ಮಗನ ಜೊತೆ ಓಡಾಡಿ ಅವನ ತಲೆ ಕೆಡ್ಸವಳೆ. ಅವಳೇ ಈಗ ನನ್ನ ಮಗನ್ನ ಕರ್ಕೊಂಡು ಹೋಗವಳೆ ಎಂದು ಒಂದೇ ಸಮ ಭೂಮಿಯನ್ನು ಬೈಯತೊಡಗಿದರು ಅಂಜನಾ. ಭೂಮಿ ಚಿಕ್ಕವಳಿರುವಾಗಿನಿಂದಲೂ ವೀರಣ್ಣ ಅವರಿಗೆ ತುಂಬ ಇಷ್ಟ. ಈಗ
ತನ್ನ ಹೆಂಡತಿ ಅವಳನ್ನು ಈ ರೀತಿ ನಿಂದನೆ ಮಾಡುವುದನ್ನು ನೋಡಲಾಗಲಿಲ್ಲ. ಅಲ್ಲದೆ ಅಂಜನಾಳ ಮಾತಿಗೆ ಪದ್ದಣ್ಣನ ಕಣ್ಣಲ್ಲಿ ನೀರು ತುಂಬಿದವು. ಕಣ್ಣಲ್ಲಿ ನೀರು ತುಂಬಿಕೊಂಡು ಮುಖವನ್ನು ಇಳಿಬಿಟ್ಟು ನಿಂತ ಪದ್ದಣ್ಣನನ್ನು ನೋಡಲಾಗದೆ, ಅಂಜನಾ, ಸತ್ಯ ಏನು ಎಂದು ಗೊತ್ತಿಲ್ಲದೆ ಈ ರೀತಿ ಮಾತನಾಡುವುದು ತಪ್ಪು. ಮೊದಲು ನೀನು ಒಳಗೆ ಹೋಗು, ನಾನು ಹೋಗಿ ಹುಡುಕಿಕೊಂಡು ಬರ್ತೀನಿ ಎಂದು ಹೆಂಡತಿಗೆ ಗದರಿದರು. ವೀರಣ್ಣನ ಜೋರು ಮಾತಿಗೆ ಮತ್ತೊಮ್ಮೆ ಭೂಮಿಯನ್ನು ಬೈಯುತ್ತಾ ಒಳಗೆ ಹೋಗಿದ್ದಳು ಅಂಜನಾ. ಪದ್ದಣ್ಣ, ಅವರು ಹೋಗಿದ್ದರೆ ಪೇಟೆಯ ಬಸ್ ಸ್ಟ್ಯಾಂಡ್ಗೆ ಹೋಗಿರುತ್ತಾರೆ ಅಷ್ಟೇ. ನಾನೇ ಹೋಗಿ ಬುದ್ಧಿ ಹೇಳಿ ಕರೆದುಕೊಂಡು ಬರ್ತೀನಿ. ನೀನು ಯೋಚಿಸಬೇಡ, ಮನೆಗೆ ಹೋಗಿರು. ಮೊದಲೇ ಕಾಯಿಲೆ ಮನುಷ್ಯ, ಓಡಾಡುವುದು ಸರಿಯಲ್ಲ. ಖಂಡಿತ ಅವರನ್ನು ಹುಡುಕಿ ಕರೆದುಕೊಂಡು ಬರ್ತೀನಿ ಎಂದು ತಮ್ಮ TVS ಬೈಕನ್ನು ಏರಿ ಹೊರಟು ಹೋಗಿದ್ದರು. ಇತ್ತ ಮನೆಗೆ ಬಂದ ಕಲಾವತಿ ಭೂಮಿ ಮೇಲೆ ಮತ್ತೆ ಬುಸುಗುಡಲು ಶುರು ಮಾಡಿದಳು. ಬ್ಯಾಡ ಬ್ಯಾಡ, ಅವಳನ್ನ ಕಾಲೇಜಿಗೆ ಕಳಿಸ್ಬೇಡ ಅಂತ ಬಡ್ಕೊಂಡೆ. ನನ್ನ ಮಾತು ಕೇಳಲಿಲ್ಲ ನೀನು. ಈಗ ನೋಡು ಎಂಥ ಕೆಲಸ ಮಾಡಿ ಹೊಂಟೋದ್ಲು ಅಂತ. ನನ್ನ ಮಗಳು ಸ್ಕೂಲ್ಗೆ ಫಸ್ಟ್ ಬಂದವಳೆ, ಚೆಂದಾಗಿ ಓದ್ತಾಳೆ. ಅವಳನ್ನು ಓದಿಸ್ತೀನಿ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಲ್ಲ. ಈಗ ಏನು ಮಾಡಿ ಹೊಂಟೋದ್ಲು ನೋಡು. ನಮ್ಮನೆ ಮಾನ ಮರ್ವಾದಿನ 3 ಕಾಸಿಗೆ ಹರಾಜು ಹಾಕಿ ಹೋಗ್ಬಿಟ್ಲು. ಮೊದಲೇ 7ಕ್ಕೆ ಅವಳ ಬಾಯಿ ಇವನು ಸೇದೋಗಿತ್ತ. ಆ ಕರ್ಣನ ಮದುವೆ ಆಗ್ತೀನಿ ಅಂದಿದ್ರೆ ಹೆಂಗಾದರೂ ಹಾಳಾಗಿ ಹೋಗಲಿ ಅಂತ ಅವನಿಗೆ ಕಟ್ಟಿ ಕಳಿಸ್ಬೋದಿತ್ತು. ಅದು ಬಿಟ್ಟು ನನ್ನ ತಮ್ಮನ್ನ ಮದುವೆ ಆಯ್ತೀನಿ ಅಂತ ಒಪ್ಪಿಗೆ ಕೊಟ್ಟು ಈಗ ಹಿಂಗೆ ಮಾಡೋಳಲ್ಲ. ಊರಲ್ಲಿ ತಲೆ ಎತ್ಕೊಂಡು ಓಡಾಡ್ದಂಗೆ ಮಾಡಿಬಿಟ್ಲು. ಈಗಾಗಲೇ ಅರ್ಧ ಊರಾಗೆ ವಿಷಯ ಮುಟ್ಟದೆ. ಬೆಳಿಗ್ಗೆ ಎಲ್ಲರಿಗೂ ಗೊತ್ತಾಯ್ತದೆ. ಬೆಳಗಾದರೆ ಎಲ್ರಿಗೂ ಹೆಂಗೆ ನಾನು ಮಖವ ತೋರಿಸ್ಲಿ? ಅಯ್ಯೋ ನನ್ನ ಪುಡು, ನನ್ನ ತಮ್ಮ ಇಡೀ ಊರಿಗೆ ನನ್ನ ಮದುವೆ ಅಂತ ಹೇಳ್ಕೊಂಡು ಬಂದವನೇ. ಈ ಊರು ಅಲ್ಲದೆ ನನ್ನೂರಲ್ಲೂ ನನ್ನ ಮರ್ವಾದಿ ಕಳೆದ್ಬಿಟ್ಲು ಇವಳು ಎಂದು ಮಗುವನ್ನು ತೊಡೆಯ ಮೇಲೆ ಹಾಕಿಕೊಂಡು ತಟ್ಟುತ್ತಲೇ ಒಂದೇ ಸಮ ಪದ್ದಣ್ಣ ಹಾಗೂ ಭೂಮಿಯನ್ನು ಬೈಯುತ್ತಿದ್ದಳು. ಮುಂದುವರಿಯುವುದು. ಭೂಮಿ, ಕರ್ಣ ಇಬ್ಬರು ನಿಜವಾಗಿಯೂ ಓಡಿ ಹೋಗಿದ್ದಾರಾ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.